ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ನಿರೂಪಕ ಮಿಮಿಕ್ರಿ ರಾಜಕಾರಣ ಅಂತೇಳಿ ಮಾತಾಡೋದು. ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಹನುಮಂತ ಲಮಾಣಿ ಅವರಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಕಡೆಯಿಂದ ಅವರಿಗೆ ಒಳ್ಳೇದಾಗಿಲಿ, ನಾವೆಲ್ಲರೂ ಕೂಡ ಅವರಿಗೆ ವೋಟ್ ಮಾಡೋಣ ಅಂತ ಹೇಳಿ ಈಗ ನಮ್ಮ ಸಿನಿಮಾ ತಾರೆಯರು ಬಂದು ಅವರಿಗೆ ಶುಭಾಶಯ ಕೋರಿದ್ರೆ ಯಾವ ತರ ಕೋರ್ತಾ ಇದ್ರು, ಹಾಗೆ ನಿಮ್ಗೆ ಯಾವ ತರ ವಿನಂತಿ ಮಾಡ್ಕೊಡ್ತಾ ಇದ್ರು ವೋಟ್ ಮಾಡ್ರಿ ಅಂತೇಳಿ ಈಗ ಈ ಒಂದು ಮಿಮಿಕ್ರಿ ಪ್ರಯತ್ನ ನಿಮ್ಮ ಮುಂದೆ. ಒಂದು ನಾನು ನಿಮ್ಮ ಪ್ರೀತಿಯ ಶಂಕರ್ ನಾಗ್. ಒಂದು ವಿಶೇಷಪ್ಪ ಏನಂದ್ರೆ ಇವತ್ತು ಕರ್ನಾಟಕದ ನಮ್ಮೆಲ್ಲರ ಪ್ರೀತಿಯ ಉತ್ತರ ಕರ್ನಾಟಕದ ಹೆಮ್ಮೆಯ ಗಾಯಕ ಜನಪದ ಕೋಗಿಲೆ ಹನುಮಂತ ಲಮಾಣಿ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಾರೆ ಅಂದ್ರೆ ಸ್ವಾಮಿ ನೀವೆಲ್ಲರೂ ಕೂಡ ಅವರಿಗೆ ಓಟನ್ನ ಮಾಡಬೇಕು, ಎಲ್ಲರೂ ಕೂಡ ನಾವು ವಿನ್ನನ್ನ ಮಾಡ್ಬೇಕು ಅಂತ ಹೇಳ್ತಾ ಬರ್ತೀನಂತ. ನಮಸ್ಕಾರ. ಇವತ್ತು ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕದ ವಿಶೇಷವಾದ ಅದ್ಭುತವಾದಂತಹ ಕಲಾವಿದ ಅಂದ್ರೆ ನಮ್ಮ ಹನುಮಂತ್ ಲಮಾಣಿ ಅವರು. ಇವತ್ತು ನಿಜವಾದ ಟೈಗರ್ ನಾನಾಗಿಲ್ಲ, ನಿಜವಾದ ಟೈಗರ್ ಅದು ಬಿಗ್ ಬಾಸ್ ಮನೆ ಟೈಗರ್ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಗಾಯಕ ಅದು ನಮ್ಮ ಹನುಮಂತ್ ಲಮಾಣಿ ಅವರು. ನೀವೆಲ್ಲರೊಬ್ಬರಿಗೆ ಓಟನ್ನ ಮಾಡ್ಬೇಕು, ವೀನನ್ನ ಮಾಡ್ಬೇಕು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಓ ಜೈ ಆಂಜನೇಯ. ಕುಂಬಳಕಾಯಿಲಿ ಬಾಂಬಿಟ್ಟು ಮಾರಾರೆ. ನಮ್ಮ ಕಾಲದಲ್ಲಿ ನಾವು ಕುಂಬಳಕಾಯಿಲಿ ಬಾಂಬಿಟ್ಟಿದ್ವಿ, ಆದ್ರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಹನುಮಂತ ಲಮಾಣಿಯವರು ಮನರಂಜನೆಯ ಬಾಂಬನ್ನಿಟ್ಟಿದ್ದಾರೆ. ಓ ಜೈ ಆಂಜನೇಯ. ಆ ಒಂದು, ಆ ಎರಡು, ಆ ಮೂರು. ಓ ವಿಜಯಶಾಲಿ ಆಗ್ಬಿಡಪ್ಪ ಹನುಮಂತಣ್ಣ, ಬರ್ತೀನಿ. ಜೈ ಆಂಜನೇಯ. ಆಹಾ, ಎಲ್ಲರಿಗೂ ನಮಸ್ಕಾರಿಪ್ಪ. ನಮ್ಮ ಉತ್ತರ ಕರ್ನಾಟಕದ ಹುಲಿ ಜಾನಪದ ಕೋಗಿಲೆ ಹನುಮಂತ ಲಮಾಣಿ ಅವರು ಬಿಗ್ ಬಾಸ್ ಬಂದಾರಪ್ಪ ಅಂತಂದ್ರೆ ನೀವೆಲ್ಲರೂ ಅವ್ರಿಗೆ ವೋಟ್ ಮಾಡಿ ಗೆಲ್ಲಿಸ್ತರ್ಬೇಕಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಬರ್ತೀನಂತೆ. ನಮಸ್ಕಾರ. ಯಾವುದೋ ಒಂದು ಹಳ್ಳಿಯಲ್ಲಿ ಇರುವಂತಹ ಪ್ರತಿಭೆ ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಮಾಡ್ತಾ ಇತ್ತಂದ್ರೆ ಅದಕ್ಕೆ ನೀವೆಲ್ಲರೂ ಪ್ರೋತ್ಸಾಹಿಸಬೇಕು. ನೀವೆಲ್ಲರೂ ಅವರಿಗೆ ಓಟನ್ನ ಮಾಡ್ಬೇಕ್ರಿ, ಓಟನ್ನ ಮಾಡ್ಬೇಕು, ಅವ್ರಿಗೆ ಗೆಲ್ಲಿಸ್ಬೇಕು. ಹನುಮಂತಣ್ಣ ಆಲ್ ದ ಬೆಸ್ಟ್, ಒಳ್ಳೆದಾಗ್ಲಿ, ಕೊಡ್ಲಕ್ ಮಗ. ಔ ಬೈತರ ಲಕಡಿ ಪಕಡಿ ಜುಮ್ಮಾ ಶಿವ. ಔ ಮೈ ಡಿಯರ್ ಇಟ್ಟ, ನಿಮ್ಮ ಡ್ಯಾಡಿಗೆ ಮಾಡೋ ಟಾಟ, ಹಾಕಿಸುವ ಮದುವೆಗೆ ಊಟ, ಆಮೇಲೆ ಏನಿದ್ರು ಪ್ರೇಮದಾಟ. ಔ ಶಿವ, ನೀವು ಹನುಮಂತ ಲಮಾಣಿಯವರಿಗೆ ಮಾಡಿಲ್ಲ ಅಂದ್ರೆ ಓಟು ನಿಮಗೆಲ್ಲರಿಗೂ ಮಾಡ್ಬಿಡ್ತೀನಿ. ಟಾಟಾ. ಔ ಗಡ್ಲೆಕಾಯಿ ಗಡ್ಲೆಕಾಯಿ ಗಡ್ಲೆಕಾಯಿ. ಬಹಳ ಸಂತೋಷ ಆಗುತ್ತೆ ಕಣ್ರಪ್ಪ. ಆ ನಮ್ಮ ಹನುಮಂತಣ್ಣ ಆ ಬಿಗ್ ಬಾಸ್ ಅಲ್ಲಿ ಇದ್ದಾರೆ ಅಂದ್ರೆ ನೀವೆಲ್ಲರೂ ಒಬ್ಬರಿಗೆ ಓಟನ್ನ ಮಾಡಿ ಗೆಲ್ಲಿಸ್ಬೇಕು ಕಣ್ರಪ್ಪ. ಆ ಗೆಲ್ಲಿಸ್ಬೇಕು, ಆ ಒಳ್ಳೇದಾಗ್ಲಿ ಕಣ್ಣಯ್ಯ ಹನುಮ, ಬರ್ತೀನಿ. ಅಭಿಮಾನಿ ದೇವರುಗಳೇ, ಏನಪ್ಪಾ ವಿಶೇಷ ಆದ್ರೆ ಒಂದು ಹಳ್ಳಿಯ ಪ್ರತಿಭೆ ರಾಜ್ಯ ಮಟ್ಟದ ಕರ್ನಾಟಕದ ಅತಿ 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 ದೊಡ್ಡದಾದಂತಹ ಕಾರ್ಯಕ್ರಮ ಬಿಗ್ ಬಾಸ್ ಅಲ್ಲಿ ಇದ್ದಾರೆ ಅಂದ್ರೆ ನೀವೆಲ್ಲ ಏನ್ ಮಾಡ್ಬೇಕು, ಅವರಿಗೆಲ್ಲ ಓಟನ್ನ ಮಾಡ್ಬೇಕು. ಅಂದ್ರೆ ಮತದಾನವನ್ನ ಮಾಡಿ ವಿಜಯಶಾಲಿಯರನ್ನಾಗಿ ಮಾಡ್ಬೇಕಂತ ಹೇಳ್ತಾ ನಮಸ್ಕಾರ. ಸುಂದರ ಚಂಪೀರ ಮೊಗದ ವಿಶಾರದೆ ಬಂದರೆ ತೊಂದರೆ ಎಂದವ ಮಂದ ಬುದ್ಧಿಯ ಮಾನವ. ಲಕ್ಷ ಕೊಡ್ತೀಯ, ಲಕ್ಷ ಕೊಡುಗೆ ದಾನವೀರ ಶೂರ ಕರ್ಣನ. ನಮ್ಮ ದೇಶದ ಪ್ರಧಾನಮಂತ್ರಿನ ಹೆಣ್ಣು ಕೊಟ್ಟ ಮಾಡೋದು ತಿಂಗಳು ಸ್ಲೈಡ್ ಸೆಂಟ್ರಲ್ ಗೌರ್ಮೆಂಟ್. ಕಣ್ಣಿ ಕಾಣ್ತಾರೋ 3 ಸಿಂಹಗಳು ನ್ಯಾಯ ನೀತಿ ಧರ್ಮಕ್ಕೆ ಪ್ರತಿರೂಪವಾಗಿದ್ರೆ ಕಾಣ್ತಿರೋ 4ನೇ ಸಿಂಹನೇ ಬಿಗ್ ಬಾಸ್ಸಿನ ಹನುಮಂತಣ್ಣ. ನೀವೆಲ್ಲರೂ ಹನುಮಂತಣ್ಣಿಗೆ ವೋಟ್ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ ರೀ. ಮರಿಬೇಡ್ರಿ, ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ, ನಿಷ್ಕಲ್ಮಶ ಮನಸ್ಸಿನ, ಸುಂದರವಾದಂತಹ ಮುಗ್ಧ ಮನಸ್ಸಿನ ಗುಣ ಇರುವಂತಹ ಯುವಕ ನಮ್ಮ ಹನುಮಂತ ಲಮಾಣಿ ಅವರಿಗೆ ತಾವೆಲ್ಲರೂ ಕೂಡ ಓಟನ್ನ ಮಾಡಿ ಅವರಿಗೆ ಗೆಲ್ಲಿಸ್ಬೇಕಂಗೆ ವಿನಂತಿ ಮಾಡಿಕೊಳ್ತಾ ಇದ್ರಿ. ಧನ್ಯವಾದಗಳು, ನಮಸ್ಕಾರ. ಇದು ನಿಮ್ಮ ಮಿಮಿಕ್ರಿ ರಾಜಕಾರಣ. ನಮಸ್ಕಾರ.